ದೆಹಲಿಯಲ್ಲಿ ಗರಿಗೆದರ್ತಾ ಇದೆ ಸಚಿವಾಕಾಂಕ್ಷಿಗಳ ಲಾಬಿ. ಸಿದ್ದರಾಮಯ್ಯ ಜೊತೆ ಆಪ್ತರ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದ್ದು ಸಚಿವ ಸ್ಥಾನಕ್ಕೋಸ್ಕರ ಶಾಸಕರು ಕೊನೆಯ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಕರ್ನಾಟಕ ಭವನದಲ್ಲಿ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್. ಆ ಬ್ರೇಕ್ಫಾಸ್ಟ್ ವೇಳೆ ಸಿದ್ದರಾಮಯ್ಯ ಜೊತೆ ಚರ್ಚೆ ಕೂಡ ನಡೆಸಿದ್ದಾರೆ. ಸಚಿವ ಸ್ಥಾನಕ್ಕೋಸ್ಕರ ಶಾಸಕರುಗಳಿಂದ ಕೊನೆಯ ಕಸರತ್ತು. ಕರ್ನಾಟಕ ಭವನದಲ್ಲಿ ನಡೆದಂತ ಬ್ರೇಕ್ಫಾಸ್ಟ್ ಮೀಟಿಂಗ್. ಈ ವೇಳೆ ಬ್ರೇಕ್ಫಾಸ್ಟ್ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಜೊತೆ ಚರ್ಚೆ ಕೂಡ ಮಾಡಲಾಗಿತ್ತು. ನವಲಗುಂದ ಶಾಸಕ ಎನ್ಎಚ್ ಕೋನ್ ರೆಡ್ಡಿ, ಶಿರಾ ಶಾಸಕ ಟಿಬಿ ಜಯಚಂದ್ರ, ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್, ವಿರಾಜಪೇಟೆಯ ಶಾಸಕ ಪೊನ್ನಣ್ಣ, ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್, ಹುನಗುಂದ ಶಾಸಕ ಕಾಶ್ಯಪ್ಪನವರ್, ಇನ್ನು ಅಪ್ಪಾಜಿ ನಾಡಗೌಡ, ರಹೀಂ ಖಾನ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕಳೆದ 3 ದಿನಗಳಿಂದ ದೆಹಲಿಯಲ್ಲೇ ಶಾಸಕರು ಠಿಕಾಣಿಯನ್ನ ಹೂಡಿದ್ದು ಸಚಿವ ಸ್ಥಾನಕ್ಕೋಸ್ಕರ ಒತ್ತಡವನ್ನ ಹೇರುವಂತಹ ಒಂದು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಅಲ್ಲಿ ಒಂದು ಕಡೆ ಸಿದ್ದರಾಮಯ್ಯ ಅತ್ಯಾಪ್ತರು ಸಿದ್ದರಾಮಯ್ಯನವರ ಜೊತೆ ಕರ್ನಾಟಕ ಭವನದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯನವರ ಮೂಲಕ ಒತ್ತಡವನ್ನು ಹೇರುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ನವಲಗುಂದ ಶಾಸಕ ಎನ್ಎಚ್ ಕೋನ್ ರೆಡ್ಡಿ ಮತ್ತು ಟಿಬಿ ಜಯಚಂದ್ರ ಸೇರಿದಂತೆ, ಅಶೋಕ್ ಪಟ್ಟಣ್ ಸೇರಿದಂತೆ, ಪೊನ್ನಣ್ಣ ಸೇರಿದಂತೆ ಹಲವರು ಅಲ್ಲಿ ಹಾಜರಿದ್ದು, ರಿಜ್ವಾನ್ ಅರ್ಷದ್ ಸೇರಿದಂತೆ ಹಲವು ನಾಯಕರುಗಳು, ಅಪ್ಪಾಜಿ ನಾಡಗೌಡ, ರಹೀಂ ಖಾನ್ ಈ ಸಭೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾಗಿಯಾಗಿರುವಂಥದ್ದನ್ನು ಕಾಣಬಹುದಾಗಿದೆ. ಬ್ರೇಕ್ಫಾಸ್ಟ್ ಸಭೆಯನ್ನು ಮುಗಿಸಿ ದೆಹಲಿಯಿಂದ ಹೊರಟಿದ್ದಾರೆ ಸಿದ್ದರಾಮಯ್ಯ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೆ ಸೋಮವಾರ ದೆಹಲಿಗೆ ತೆರಳಲಿದ್ದಾರೆ ಸಿದ್ದರಾಮಯ್ಯನವರು. ಮುಂದಿನ ವಾರ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಹಾಗಾಗಿ ಬ್ರೇಕ್ಫಾಸ್ಟ್ ಸಭೆಯನ್ನ ಮುಗಿಸಿಕೊಂಡು ದೆಹಲಿಯಿಂದ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ವರಿಷ್ಠ ನಾಯಕರಿಗೆ ಸಂಭಾವ್ಯರ ಪಟ್ಟಿಯನ್ನ ಡಿಕೆ, ಬಿಕೆ ಮತ್ತು ಸಿದ್ದು ಹಸ್ತಾಂತರ ಮಾಡಿದ್ದಾರೆ. ನಿನ್ನೆ ದಿನವಿಡೀ ಸರಣಿ ಸಭೆಗಳು ನಡೆದಿದೆ. ಹಾಗಾಗಿ ಇದೇ ಸಂದರ್ಭದಲ್ಲಿ ಒಂದು ಕಡೆ ಸಚಿವ ಸ್ಥಾನ ಬಹುತೇಕ ಮುಂದಿನ ವಾರ ಫೈನಲ್ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಸಚಿವ ಸ್ಥಾನ ಅಂದರೆ ಸಂಪುಟ ವಿಸ್ತರಣೆ ಆಗೋದು ಮುಂದಿನ ವಾರ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಆದರೆ ಕರ್ನಾಟಕ ಭವನದಲ್ಲಿ ನಡೆದಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದರ್ಭದಲ್ಲಿ ಹಲವು ಸಿದ್ದರಾಮಯ್ಯ ಆಪ್ತ ಬಣಗದವರು ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ದುದು ನಾವು ಕಾಣಬಹುದಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ. ಒಂದು ಕಡೆ ಸಚಿವ ಸ್ಥಾನಾಕಾಂಕ್ಷಿಗಳ ಒಂದು ಒತ್ತಡ ಹೆಚ್ಚಾಗ್ತಾ ಇರುವಂಥದ್ದು, ಪಟ್ಟಿಯನ್ನು ಈಗಾಗಲೇ ಡಿಕೆ, ಬಿಕೆ ಮತ್ತು ಸಿದ್ದು ಕೊಟ್ಟಿರುವಂಥದ್ದು ಹೈಕಮಾಂಡ್ ನಾಯಕರಿಗೆ. ಫೈನಲಿ ಇನ್ನೊಂದು ವಾರದಲ್ಲಿ ಫೈನಲ್ ಆಗುತ್ತಾ ಅನ್ನುವಂಥ ಕುತೂಹಲ. ಇದರ ನಡುವೆ ತಮ್ಮ ಆಪ್ತರು ಸಿದ್ದರಾಮಯ್ಯನವರ ಮೇಲೆ ಯಾವ ರೀತಿ ಒತ್ತಡವನ್ನು ಹೇರ್ತಾ ಇರುವಂಥದ್ದು ಸಚಿವ ಸ್ಥಾನಾಕಾಂಕ್ಷಿಗಳು ಅಂತ. ಸಂತೋಷ್, ವಸಂತ್, ಹೌದು. ಯಾಕೆಂದ್ರೆ ಸಚಿವ ಸ್ಥಾನದ ಬಗ್ಗೆ ಸಾಕಷ್ಟು ಜಟಾಪಟಿ ನಡೀತಾ ಇರೋದು. ಪ್ರಮುಖವಾಗಿ ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸುವ ಬಗ್ಗೆ ಸಾಕಷ್ಟು ಚರ್ಚೆ ಬಿಕೆ ಹರಿಪ್ರಸಾದ್ ಆಗಿರ್ಬೋದು ಮತ್ತು ಸಿದ್ದರಾಮಯ್ಯ, ಅದೇ ರೀತಿ ಸಿಎಂ ಆಗಿರುವಂತಹ ಡಿಕೆಶಿ ನಡುವೆ ನಡೀತಾ ಇರುವಂಥ. ಯಾಕೆಂದ್ರೆ ಪ್ರಮುಖವಾಗಿ ಎಲ್ಲರಿಗೂ ಕೂಡ ತಮ್ಮ ಆಪ್ತರಿಗೆ ಕ್ಯಾಬಿನೆಟ್ನಲ್ಲಿ ಇರಬೇಕು ಎಂಬ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಿರೋದು. ಅವ್ರಿಗೆ ಕೊಡಿಸುವ ಲಾಬಿ ಕೂಡ ಈ 3 ನಾಯಕರಿಗೂ ಕೂಡ ಆಗ್ತಾ ಇರೋದು. ನಿನ್ನೆ ಹೈಕಮಾಂಡ್ ನಾಯಕರಾದಂಥ ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಗೆ ಒಂದು ಹಂತದ ಮಾತುಕತೆಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ 3 ಜನರು ಕೂಡ ತಮಗೆ ಬೇಕಾದಂತಹ ಸಚಿವರುಗಳ ಪಟ್ಟಿಯನ್ನು ಈಗಾಗಲೇ ಹೈಕಮಾಂಡ್ ನಾಯಕರಿಗೂ ಕೂಡ ಸಲ್ಲಿಕೆ ಮಾಡಿರುವಂಥದ್ದು. ಆದರೆ ನಿನ್ನೆ ಎಲ್ಲೋ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ವೈಯಕ್ತಿಕ ಕಾರಣದಿಂದ ಬೆಂಗಳೂರಿಗೆ ವಾಪಸ್ ಆದ ಕಾರಣ ಆ ಮೀಟಿಂಗ್ ಅರ್ಧಕ್ಕೆ ನಿಂತಿರುವಂಥದ್ದು. ಸೋಮವಾರ ಮತ್ತೊಂದು ಮೀಟಿಂಗ್ ನಡೆಯುವ ಸಾಧ್ಯತೆ ಇರುವಂಥದ್ದು. ಅವತ್ತು ಯಾರೆಲ್ಲ ಸಚಿವ ಸ್ಥಾನದಲ್ಲಿ ಇರ್ತಾರೆ, ಅಂದರೆ 20 ಸಚಿವ ಸ್ಥಾನಗಳಲ್ಲಿ ಯಾರೆಲ್ಲ ಆಯ್ಕೆ ಆಗ್ತಾರೆ ಎಂಬುದು ಕೂಡ ಸೋಮವಾರ ಬಿಡುಗಡೆ ಆಗುವ ಸಾಧ್ಯತೆ ಇರುವಂಥದ್ದು. ಅವತ್ತು ಫೈನಲ್ ಆಗುತ್ತೆ. ಯಾಕೆಂದ್ರೆ ಈಗಿರೋ ಸದ್ಯದ ಮಾಹಿತಿ ಪ್ರಕಾರ ಯಾವುದೇ ಕಾರಣಕ್ಕೂ ಬಾಕಿ ಯಾವುದೇ ಸಚಿವ ಸ್ಥಾನಗಳನ್ನು ಉಳಿಸ್ಕೊಳ್ಳಲ್ಲ. ಸುಮಾರು ಇರುವಂತಹ 20 ಸ್ಥಾನಗಳು ಕೂಡ ಸಚಿವ ಸ್ಥಾನವನ್ನು ಆಯ್ಕೆ ಮಾಡ್ತಾರೆ. ಒಂದೇ ಫೈನಲ್ ಪಟ್ಟಿ ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇರುವಂಥದ್ದು. ಇದರ ನಡುವೆ ಇವತ್ತು ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯರು ಕರ್ನಾಟಕ ಭವನದಲ್ಲಿ ತಮ್ಮ ಆಪ್ತರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿರುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರೋದು. ಪ್ರಮುಖವಾಗಿ ಇಲ್ಲಿವರೆಗೂ ಯಾರು ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಮಾಡಿದ್ರು ಮತ್ತು ಯಾರೆಲ್ಲ ಸಿದ್ದರಾಮಯ್ಯ ಜೊತೆ ಗುರುತಿಸಿಕೊಂಡಿದ್ರು ಅವರೆಲ್ಲರೂ ಕೂಡ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಿರುವಂಥದ್ದು. ಅಂದ್ರೆ ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಮತ್ತೆ ಎಸ್ ಪೊನ್ನಣ್ಣ ಆಗಿರ್ಬೋದು, ಮತ್ತೆ ಬಂಡಿ ಸಿದ್ದೇಗೌಡರು ಆಗಿರ್ಬೋದು ಸೇರಿದಂತೆ ಸಾಕಷ್ಟು ಹಿರಿಯ ನಾಯಕರು ಮತ್ತು ಕಿರಿಯ ನಾಯಕರು ಸಿದ್ದರಾಮಯ್ಯ ಜೊತೆ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿರುವಂಥದ್ದು. ಅಂದ್ರೆ ಅಶೋಕ್ ಪಟ್ಟಣ್
ಅವರು ಸೇರಿದಂತೆ ಎಲ್ಲರೂ ಕೂಡ ಆ ಮೀಟಿಂಗ್ನಲ್ಲಿ ಭಾಗಿಯಾಗಿರ್ತಾರೆ. ಎಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಆಗಿರುವಂಥ, ಅದರಿಂದಾಗಿ ತಮಗೆ ಸಚಿವ ಸ್ಥಾನ ಕೊಡಿಸಿ ಅಂತ ಕೂಡ ಸಿದ್ದರಾಮಯ್ಯ ಮುಂದೆ ಬೇಡಿಕೆಯನ್ನು ಇಟ್ಟಿರುವಂಥ. ಸಿದ್ದರಾಮಯ್ಯ ಕೂಡ ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸುವ ಬಗ್ಗೆ ಸಕಲ ಸಿದ್ಧತೆಯನ್ನು ಮತ್ತು ಒಂದು ರೀತಿಯಾದ ಸ್ಟ್ರಾಟಜಿಯನ್ನು ಕೂಡ ಬಳಸ್ತಾ ಇರುವಂಥದ್ದು. ಈಗಾಗಲೇ ಹೈಕಮಾಂಡ್ ಸ್ಪಷ್ಟವಾಗಿ ಸಿದ್ದರಾಮಯ್ಯರಿಗಾಗಿರ್ಬೋದು ಮತ್ತು DKಶಿ ಅದೇ ರೀತಿ BK ಹರಿಪ್ರಸಾದ್ಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿರೋದು. ಅಂದರೆ ಈ ಬಾರಿ ಏನು 20 ಸ್ಥಾನಗಳಿಗೆ ಆಯ್ಕೆ ಆಗುತ್ತೆ, ಆ 20 ಸ್ಥಾನಗಳಲ್ಲಿ 10 ಜನ ಏನಿದ್ದಾರೆ ಅವರಿಗೆ ಯುವಕರಿಗೆ ಅವಕಾಶವನ್ನು ಕೊಡೋದಕ್ಕೆ ಈಗಾಗಲೇ ಹೈಕಮಾಂಡ್ ತೀರ್ಮಾನ ಮಾಡಿರೋಂಥದ್ದು. ಇನ್ನು ಬಾಕಿ ಉಳಿದಂಥ 10 ಸ್ಥಾನಗಳಲ್ಲಿ ಒಂದು ರೀತಿ ಸೀನಿಯರ್ಸ್ಗೆ ಮತ್ತು 3-4 ಬಾರಿ ಆಯ್ಕೆ ಆದಂಥವ್ರಿಗೂ ಕೂಡ ಅವಕಾಶ ಸಿಗುವ ಸಾಧ್ಯತೆ ಇರುವಂಥದ್ದು. ಒಟ್ಟಲ್ಲಿ 2028ರ ಚುನಾವಣೆ ದೃಷ್ಟಿ ಮತ್ತು ಮುಂದಿನ ಪಕ್ಷ ಸಂಘಟನೆ ದೃಷ್ಟಿಯಿಂದ ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಈಗಾಗಲೇ ಹೈಕಮಾಂಡ್ ಕೂಡ ತೀರ್ಮಾನ ಮಾಡಿರೋದ್ರಿಂದ ಇವ್ರಿಗೆ ಯಾವ ರೀತಿಯಾದಂಥ ಮನೆ ಆಗ್ತಾರೆ ಎಂಬುದು ಕೂಡ ಕಾದು ನೋಡಬೇಕು. ಈಗಾಗಲೇ ಹೈಕಮಾಂಡ್ ಕೂಡ ಒಂದು ಸರ್ವೆಯನ್ನ ಮಾಡಿಸಿ ಯಾರಿಗೆ ಕೊಡಬೇಕು ಅಂತ ಪಟ್ಟಿಯನ್ನು ಕೂಡ ರಾಹುಲ್ ಗಾಂಧಿ ಅವರು ತಮಗೆ ಬೇಕಾದಂಥ ಪಟ್ಟಿಯನ್ನು ಕೂಡ ರಾಹುಲ್ ಗಾಂಧಿ ಅವರು ಕೂಡ ತಯಾರು ಮಾಡ್ಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಆಲೋಚನೆ ಮಾಡಿ ಜಾತಿವಾರು, ಸಮುದಾಯವಾರು ಮತ್ತು ಅದೇ ರೀತಿ ಕ್ಷೇತ್ರ ಮತ್ತು ಜಿಲ್ಲಾವಾರು ಕೂಡ ಎಲ್ಲವೂ ಕೂಡ ಲೆಕ್ಕಾಚಾರ ಹಾಕಬೇಕಾಗತ್ತೆ. ಮುಂದಿನ ಚುನಾವಣೆಯನ್ನು ದೃಷ್ಟಿ ಇಟ್ಕೊಂಡು ಕೂಡ ಅವಕಾಶಗಳನ್ನು ಕೊಡಬೇಕಾಗತ್ತೆ. ಹೀಗಾಗಿ ಸೋಮವಾರ ನಡೆಯುವಂತಹ ಮೀಟಿಂಗ್ಸ್ ಕೂಡ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಆ ಮೀಟಿಂಗ್ ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾಗಿ ಇರ್ತಾರೆ, ಮತ್ತೆ ರಾಹುಲ್ ಗಾಂಧಿ ಅವರು ಕೂಡ ಇರ್ತಾರೆ. ಇವರು 3 ಜೊತೆ ಏನು ಸಚಿವ ಸ್ಥಾನದ ಬಗ್ಗೆ ಚರ್ಚೆ ಮಾಡಿ ಅವತ್ತು ಫೈನಲ್ ಆಗುವ ಸಾಧ್ಯತೆ ಇರುವಂಥದ್ದು. ವಸಂತ್, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.